ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕಚ್ಚಾ ತೈಲ, ಪ್ರಧಾನಿ ನರೇಂದ್ರ ಮೋದಿ ಡೆಲ್ಸಿ ಚರ್ಚೆ, ವೆನೆಜುವೆಲಾ ಹಂಗಾಮಿ ಅಧ್ಯಕ್ಷೆ 5 ದಿನ ಭಾರತ ಪ್ರವಾಸ, ಉನ್ನತ ಅಧಿಕಾರಿಗಳ ಜತೆ ಸಿಎಂ ಸಭೆ, ಪಾರದರ್ಶಕ ಆಡಳಿತ, ನ್ಯಾಯಸಮ್ಮತ ಭ್ರಷ್ಟಾಚಾರ ಮುಕ್ತ ಸೇವೆ, ಸಿಎಂ ಡಿಕೆ ಶಿವಕುಮಾರ್ ಭರವಸೆ, ಸೋಲಾರ್ ಭಾರತ ವಿಶ್ವಕ್ಕೆ ನಂಬರ್ 2, ಅಮೆರಿಕವನ್ನೇ ಹಿಂದಿಕ್ಕಿದ್ದೇವೆ, ನಂಬರ್ 1 ಚೀನಾ, ಸಚಿವ ಪ್ರಹ್ಲಾದ್ ಜೋಶಿ. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೂ ಸಂಸ್ಕರಣಾ ಘಟಕ, ರೈತರ ತರಬೇತಿ ಕೇಂದ್ರ ಉದ್ಘಾಟಿಸಿದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ನಲ್ಲಿ 48 ರಾಷ್ಟ್ರಗಳು ಸ್ಪರ್ಧೆ, 1248 ಆಟಗಾರರು, ಒಟ್ಟು 39 ದಿನಗಳ ಜಾಗತಿಕ ಫುಟ್ಬಾಲ್ ಕಲರವ, ಒಟ್ಟು 104 ಪಂದ್ಯಗಳು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಘನತ್ಯಾಜ್ಯ ಘಟಕ, ಪ್ರಾಣಿಗಳ ತ್ಯಾಜ್ಯ ಸಂಗ್ರಹಕ್ಕೆ ಆಪ್, 3035 ಅಂಗಡಿಗಳು ನೋಂದಣಿ, 250 ಟನ್ ಪ್ರಾಣಿ ತ್ಯಾಜ್ಯ ಉತ್ಪತ್ತಿ. ಜೂನ್ 30ರಿಂದ ನಗರದ ಪ್ರತಿ ಮನೆಗೂ ಎಸ್ಐಆರ್, ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟ. 100 ಎಥೆನಾಲ್ ಇಂಧನ ಕೇಂದ್ರ, 2027ರ ಹೊತ್ತಿಗೆ ದೇಶದಲ್ಲಿ ಒಟ್ಟು 5000 ಎಥೆನಾಲ್ ಇಂಧನ ಕೇಂದ್ರ ಆರಂಭ. ಲಾಲ್ಬಾಗ್ನಲ್ಲಿ 27 ದಿನಗಳ ಮಾವು ಹಲಸು ಮೇಳ ಶುರು, ರಾಸಾಯನಿಕ ಮುಕ್ತ ರುಚಿಕರ ಹಣ್ಣು ಕಡಿಮೆ ದರದಲ್ಲಿ ಲಭ್ಯ. ಫ್ರೆಂಚ್ ಓಪನ್ ಟೆನ್ನಿಸ್ ಫೈನಲ್ಗೆ ದಾಪುಗಾಲಿಟ್ಟ ಮೀರ್, ರಷ್ಯಾ ಆಟಗಾರ್ತಿಗೆ ಪ್ರಶಸ್ತಿ ಸುತ್ತಿನಲ್ಲಿ ಮಾಯಾ ಎದುರಾಳಿ.